ಇನ್ನು ಕಾರ್ನಲ್ಲಿ ಹಾಗಾದ್ರೆ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅನಂತ ಆಪ್ತ ಕೃಷ್ಣ ಇಸಾಲೆಯೇ ಹಣ ಸಾಗಿಸ್ತಾ ಇದ್ದ ಅಂತ ಗೊತ್ತಾಗಿದೆ. ಕಾರ್ನಲ್ಲಿ ಎನ್ವಲಪ್ ಹಾಗೇನೆ ಎನ್ವಲಪ್ ನಲ್ಲಿ ಇಷ್ಟು ಬಂಡಲ್ ಇತ್ತು, ಅದರಲ್ಲಿ ಹಣ ಇತ್ತು. ಎನ್ವಲಪ್ ನಲ್ಲಿ ಹಣವನ್ನ ಈ ಮುಖಂಡರು ಹಾಕಿ ಇಟ್ಕೊಂಡಿದ್ರು. ಒಂದು ಬೂತ್ಗೆ ಇಂತಿಷ್ಟು ಹಣ ಅನ್ನೋ ಲೆಕ್ಕಾಚಾರದ ಮೇಲೆ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಮೂವರ ಮನೆಯಲ್ಲಿ ಬರೋಬ್ಬರಿ 90 ಲಕ್ಷದಷ್ಟು ಹಣ ಸಿಕ್ಕಿತ್ತು. 500 ಬಂಡಲ್ಗಳಲ್ಲಿ 90 ಲಕ್ಷ ಹಣವನ್ನ ಇಟ್ಟಿದ್ರು. ಹಣವನ್ನ ಈಗ ಐಟಿ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿದ್ದಾರೆ. ಅನಂತಕುಮಾರ್ ಹೆಗಡೆ ಮಾತಿನಂತೆಯೇ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಬೂತ್ಗೆ ಇಷ್ಟು ಹಣವನ್ನ ಹಂಚೋಕೆ ಹಾಗಾದ್ರೆ ಅನಂತಕುಮಾರ್ ಹೆಗಡೆನೆ ಹೇಳಿದ್ರ? ಒಂದು ಎನ್ವಲಪ್ ನಲ್ಲಿ 5,000 ಹಣ ಇಡೋ ಪ್ಲಾನ್ ಹಾಗಾದ್ರೆ ಯಾರದ್ದಾಗಿತ್ತು? ಇನೋವಾದಲ್ಲಿದ್ದಂತ ಕೃಷ್ಣ ಇಸಾಲೆಯನ್ನ ತೀವ್ರ ವಿಚಾರಣೆಗೆ ಇದೀಗ ಅಧಿಕಾರಿಗಳು ಒಳಗಡೆ ಪಡಿಸಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ಹಾಗಾದ್ರೆ ಮಾಡ್ತಾರಾ? ಮೇಲೋಟಕ್ಕೆ ಈಗ ಐಟಿ ವಿಚಾರಣೆ ಬಳಿಕ ಅನಂತಕುಮಾರ್ ಹೆಗಡೆಗೆ ಸಂಕಷ್ಟ ಇರಬಹುದು ಅನ್ನೋ ಮಾತುಗಳು ಕೂಡ ಚರ್ಚೆಗಳು ನಡೀತಾ ಇದೆ. ಇದೆಲ್ಲ ಓವರ್ ಆಲ್ ಪ್ಲಾನ್ ಮಾಡಿದ್ದೆ ಈಗ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಅವರು ಅಂತ ಹೇಳಲಾಗ್ತಾ ಇದೆ. ಅವರ ಮಾತಿನಂತೆ, ಅವರ ಪ್ಲಾನಿನಂತೆ ಅವರ ಫಾಲೋವರ್ಸ್ ಈಗ ನಡ್ಕೊಂಡಿದ್ದಾರೆ. ಪ್ರತಿ ಬೂತ್ ಮಟ್ಟದಲ್ಲಿ ಏನೆಲ್ಲ ಹಣವನ್ನ ಹಂಚಿಕೆ ಮಾಡಬೇಕು ಅದರಂತೆ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡು ಒಂದೊಂದು ಎನ್ವಲಪ್ ನಲ್ಲಿ 5,000 ಹಣವನ್ನ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಐಟಿ ಅಧಿಕಾರಿಗಳಿಗೆ ಶಿರಸಿಯಲ್ಲಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರೀಗ 90 ಲಕ್ಷದಷ್ಟು ಹಣ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಹಣ ಯಾರಿಗೆ ಸೇರಿದ್ದು? ಬೂತ್ ಮಟ್ಟದಲ್ಲಿ ಈಗ ಇಂತಿಷ್ಟು ಹಣವನ್ನ ಹಂಚಬೇಕು ಅಂತ ಪ್ಲಾನ್ ಅನ್ನ ಇವರು ಮಾಡ್ಕೊಂಡೇ ಈ ಹಣವನ್ನ ತಗೊಂಡು ಹೋಗ್ತಾ ಇದ್ರು. ಎನ್ವಲಪ್ ನಲ್ಲಿ ಒಂದಿಷ್ಟು ಬಂಡಲ್ಗಳು ಸಿಕ್ಕಿತ್ತು, ಅಂದ್ರೆ ದುಡ್ಡಿನ ಕಂತೆ ಸಿಕ್ಕಿದ್ದು ಅಧಿಕಾರಿಗಳಿಗೆ. ಸೊ ಒಂದು ಎನ್ವಲಪ್ ನಲ್ಲಿ 5,000 ಹಣವನ್ನ ಇಟ್ಬಿಟ್ಟು ಇವರು ಅಲ್ಲೆಲ್ಲ ಹಂಚಕ್ಕೆ ಅಂತ ತಗೊಂಡು ಹೋಗ್ತಿದ್ರು. ಕಾರ್ನಲ್ಲಿ ಆ ಹಣವನ್ನ ಅಧಿಕಾರಿಗಳು ಸೀಸ್ ಮಾಡಿ ತಮ್ಮ ವಶಕ್ಕೆ ಈಗ ಪಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಯಾರ ಪ್ಲಾನ್ ನಂತೆ ಈ ರೀತಿ ಹಣವನ್ನ ಸಾಗಿಸ್ತಾ ಇದ್ರು? ಪ್ರತಿ ಎನ್ವಲಪ್ ನಲ್ಲಿ 5,000 ಹಣವನ್ನ ಹಾಕೋಕೆ ಹೇಳಿದ್ಯಾರು ಅನ್ನೋದೆಲ್ಲ ಚರ್ಚೆ ನಡೀತಾ ಇದೆ. ಬೂತ್ಗೆ ಇಷ್ಟು ಹಣವನ್ನ ಹಂಚಿ ಎಲೆಕ್ಷನ್ ಟೈಮ್ ನಲ್ಲಿ ಅಂತ ಅನಂತಕುಮಾರ್ ಹೆಗಡೆ ಅವರೇ ಹೇಳಿದ್ರು, ಡೈರೆಕ್ಷನ್ ಕೊಟ್ಟಿದ್ರು ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರ ಪ್ಲಾನ್ ಅಂತೆ ಇಲ್ಲಿ ಅವರ ಫಾಲೋವರ್ಸ್ ಜೊತೆಗೆ ಕಾರ್ಯಕರ್ತರೆಲ್ಲ ಈ ರೀತಿಯಾಗಿ ಹಣವನ್ನ ಹಂಚಿಕೆ ಮಾಡೋದಕ್ಕೆ ಮುಂದಾಗಿದ್ರು ಅವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಐಟಿ ವಿಚಾರಣೆಯ ಬಿಸಿ ಬಹುಶಃ ಕೇಂದ್ರ ಸಚಿವರಿಗೂ ಕೂಡ ತಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇಲ್ಲಿ ಇನೋವಾ ಕಾರ್ನಲ್ಲಿ ಸಿಕ್ಕಿದ್ರಲ್ಲ ಕೃಷ್ಣ ಇಸಾಲೆ, ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಒಂದು ಕ್ಷಣ ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ರು, ಸಿಕ್ಕಿದ್ದಲ್ಲಿ 90 ಲಕ್ಷದಷ್ಟು ಹಣ ಅಂತ. ಸೊ ಇಲ್ಲಿ ಯಾರ ಪ್ಲಾನ್ ಅಂತ ಎನ್ವಲಪ್ ನಲ್ಲಿ ಇಂತಿಷ್ಟು ಬೂತ್ಗೆ ಇಂತಿಷ್ಟು ಹಣವಂತ ಅಲ್ಲಿ ಹಂಚಿಕೆ ಮಾಡ್ತಾ ಇದ್ರು? ಮೇಲ್ನೋಟಕ್ಕೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಮಂಜು ಆರ್ಯ? ಶರ್ಮಿತಾ, ನಿನ್ನೆ ಸಿರಸಿಯಲ್ಲಿ ಐಟಿ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ರು. ದಾಳಿಯ ವೇಳೆಯಲ್ಲಿ ಕೂಡ ಅಷ್ಟೇ ಕೆಲವೊಂದು ಲಕ್ಷಾಂತರ ರೂಪಾಯಿ ಹಣವು ಕೂಡ ಅಷ್ಟೇ ಐಟಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಇದಾದಂತಹ ಬಳಿಕ ಐಟಿ ಅಧಿಕಾರಿಗಳು ಸಿರಸಿಯ ಬಿಜೆಪಿ ಮುಖಂಡ ಮತ್ತು ಬಿಜೆಪಿಯ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೃಷ್ಣ ಇಸಾಲೆ ಎಂಬುವಂತಹ ವ್ಯಕ್ತಿ ಇನೋವಾ ಕಾರ್ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಆತನನ್ನು ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ತಡೆದು ಎನ್ಕ್ವೈರಿಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅದೇ ಒಂದು ಇನೋವಾ ಕಾರ್ನಲ್ಲಿ ಕೂಡ ಅಷ್ಟೇ ಸುಮಾರು 15 ಲಕ್ಷ ಹಣ ಕೂಡ ಐಟಿ ಅಧಿಕಾರಿಗಳಿಗೆ ಪತ್ತೆಯಾಗುತ್ತೆ. ಆ ಹಣವನ್ನು ಕೂಡ ಅಷ್ಟೇ ಆ ಒಂದು ಕೃಷ್ಣ ಇಸಾಲೆ ಎಂಬುವಂತಹ ಬಿಜೆಪಿಯ ಮುಖಂಡ ಎನ್ವಲಪ್ ನಲ್ಲಿ ಪ್ರತಿಯೊಂದು ಎನ್ವಲಪ್ ಕವರ್ ನಲ್ಲಿ ಕೂಡ ಅಷ್ಟೇ 5,000 ಹಣದಂತೆ ಆತ ಇಟ್ಟಿರ್ತಾನೆ. ಜೊತೆಗೆ ಅದು ಬೂತ್ ಮಟ್ಟದಲ್ಲಿ ಹಣವನ್ನು ಕಳಿಸೋದಕ್ಕೂ ಕೂಡ ಅಷ್ಟೇ ಆ ಒಂದು ಎನ್ವಲಪ್ ಕವರ್ ನ ಮೇಲೆ ಬೂತ್ ನ ಹೆಸರು ಮತ್ತು ಯಾರಿಗೆ ಕಳಿಸಬೇಕು ಅನ್ನೋದನ್ನು ಕೂಡ ಅಷ್ಟೇ ಆತ ಒಂದು ಎನ್ವಲಪ್ ನಲ್ಲಿ ಬರೆದಿರ್ತಾನೆ. ಅದೆಲ್ಲವನ್ನು ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಜೊತೆಗೆ ಕೃಷ್ಣ ಇಸಾಲೆಯನ್ನು ಕೂಡ ಅಷ್ಟೇ ಕೆಲವು ಸಮಯ ಕಾಲ ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಆತನು ಕೊಟ್ಟಂತಹ ಮತ್ತೊಂದು ಮಾಹಿತಿಯ ಒಂದು ಪ್ರಕಾರವಾಗಿ ಮತ್ತಿಬ್ಬರು ಬಿಜೆಪಿಯ ಮುಖಂಡರಾದಂತಹ ಬಿಜೆಪಿ ಮುಖಂಡರ ಮನೆಯ ಮೇಲೆ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಹೀಗೆ ಐಟಿ ಅಧಿಕಾರಿಗಳು ಒಟ್ಟು ನಿನ್ನೆ 3 ಕಡೆಗಳಲ್ಲಿ ಐಟಿ ದಾಳಿ ನಡೆಸ್ತಾರೆ. ಈ ಒಂದು 3 ಕಡೆಗಳಲ್ಲಿ ಕೂಡ ಅಷ್ಟೇ ಸುಮಾರು 90 ಲಕ್ಷ ಹಣ ಕೂಡ ಸಿಗುತ್ತೆ. ಜೊತೆಗೆ 500 ಎನ್ವಲಪ್ ಕವರ್ ನಲ್ಲಿ ಈ ಒಂದು ಹಣವನ್ನು 5,5 ಸಾವಿರದಂತೆ ವಿಂಗಡಣೆ ಮಾಡಿ ಇಟ್ಟಿರೋದು ಕೂಡ ಅಷ್ಟೇ ಪತ್ತೆಯಾಗುತ್ತೆ. ಜೊತೆಗೆ ಆ ಎಲ್ಲವನ್ನು ಕೂಡ ಅಷ್ಟೇ ಆ 3 ಬಿಜೆಪಿಯ ಮುಖಂಡರನ್ನು ಕೂಡ ಐಟಿ ಅಧಿಕಾರಿಗಳು ನಿನ್ನೆಯಿಂದ ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಪ್ರಾಥಮಿಕ ಒಂದು ಐಟಿಯ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂತಹದ್ದು ಆ ಒಂದು ಬಿಜೆಪಿ ಮುಖಂಡರು ಕೂಡ
ಅನಂತ್ ಕುಮಾರ್ ಹೆಗಡೆಗೆ ಪರಮಾಪ್ತರಾಗಿದ್ರು. ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಹೇಳಿರುವಂತೆ ಬೂತ್ ಮಟ್ಟಕ್ಕೆ 5,000 ರೂಪಾಯಿ ಹಣವನ್ನ ಎನ್ವಲಪ್ ನಲ್ಲಿ ಇರಿಸಿ ಕಳಿಸಿದಾರ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ಅನುಮಾನಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಎಡೆಮಾಡಿಕೊಡ್ತಿರುವಂತಹದ್ದು. ಇದೇ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಕೂಡ ಅಷ್ಟೇ ನಿನ್ನೆಯಿಂದಲೂ ಅವರನ್ನ ಮನೆಯಲ್ಲಿ ಆ 3 ಮುಖಂಡರನ್ನ ಕೂಡ ವಿಚಾರಣೆ ಮಾಡಿಸಿದ್ದಾರೆ. ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಏನಾದ್ರೂ ಇದೇ ಒಂದು ಅಂದ್ರೆ ಎನ್ವಲಪ್ ನಲ್ಲಿ ದುಡ್ಡಿಟ್ಟು ನೀವೇ ಒಂದು ಬೂತ್ ಮಟ್ಟಕ್ಕೆ ಹೋಗಿ ಹಣವನ್ನ ಕೊಟ್ಟು ಬನ್ನಿ ಅಂತ ಏನಾದ್ರೂ ಹೇಳಿದಂತ ಪಕ್ಷದಲ್ಲಿ ಏನೊಂದು ರೀತಿ ಅನಂತ್ ಕುಮಾರ್ ಹೆಗಡೆ ಕೂಡ ಅಷ್ಟೇ ತೀವ್ರ ಸಂಕಷ್ಟ ಕೂಡ ಐಟಿಯಿಂದ ಎದುರಾಗುತ್ತೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಫೈನ್, ಅಂದ್ರೆ ಈಗ ವಿಚಾರಣೆ ಆಗ್ತಾ ಇದೆ. ಆಪ್ತರ ಮೇಲೆ ಏನ್ ರೇಡ್ ಆಗಿತ್ತು, ಕಾರ್ನಲ್ಲಿ ಹಣ ಸಿಕ್ಕಿದ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋ ಬಗ್ಗೆ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗ ಕೇಂದ್ರ ಸಚಿವರನ್ನ ಎಲೆಕ್ಷನ್ಗೂ ಮುಂಚೆ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಮಂಜು ಆರ್ಯ? ಶರ್ಮಿತಾ, ಈಗಷ್ಟೇ ಏನು ಐಟಿ ಅಧಿಕಾರಿಗಳು 3 ಬಿಜೆಪಿಯ ಮುಖಂಡರನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದರೂ ಎನ್ಕ್ವೈರಿಯ ಟೈಮ್ ನಲ್ಲಿ ಆ ಒಂದು 90 ಲಕ್ಷ ಹಣ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಅವ್ರು ಏನಾದರೂ ಬಾಯ್ ಬಿಟ್ಟಂತ ಪಕ್ಷದಲ್ಲಿ, ಅಥವಾ ಅನಂತ್ ಕುಮಾರ್ ಹೆಗಡೆ ಅವರೇ ನಮ್ಗೆ ಏನಾದ್ರೂ ಈ ಒಂದು ಹಣವನ್ನ ಬೂತ್ ಮಟ್ಟದ ಒಂದು ಕಾರ್ಯಕರ್ತರಾಗಿರ್ಬೋದು ಅಥವಾ ಲೀಡರ್ಸ್ ಏನಿದ್ದಾರೆ ಅವರಿಗೆ ಹಂಚಿಕೆ ಮಾಡುವಂತೆ ಏನಾದರೂ ಅನಂತ್ ಕುಮಾರ್ ಹೆಗಡೆ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಏನಾದರೂ ಅವರು ವಿಚಾರಣೆ ವೇಳೆಯಲ್ಲಿ ಬಾಯ್ ಬಿಟ್ಟಂತ ಪಕ್ಷದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಕೂಡಲೇ ಐಟಿ ಅಧಿಕಾರಿಗಳು ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಏನು ಈ ಒಂದು ಇನ್ಫಾರ್ಮೇಶನ್ ಆಧರಿಸಿ ಮತ್ತೆ ಏನಾದರೂ ನೋಟಿಸ್ ಕೊಟ್ಟು ಕೂಡ ಅಷ್ಟೇ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ವಿಚಾರಣೆಗೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇದುವರೆಗೂ ಕೂಡ ಅಷ್ಟೇ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರು ಇದುವರೆಗೂ ಕೂಡ ಬಿಜೆಪಿಯ ಮುಖಂಡರು ಯಾರು ಕೂಡ ಅಷ್ಟೇ ಬಾಯಿ ಬಿಟ್ಟಿಲ್ಲ. ಆದ್ರೂ ಕೂಡ ಅಷ್ಟೇ ಆ 3 ಕೂಡ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪರಮಾಪ್ತರಾಗಿರುವಂತಹ ಒಂದು ಕಾರಣಕ್ಕೆ ಐಟಿ ಅಧಿಕಾರಿಗಳು ಈ ಒಂದು ಎನ್ವಲಪ್ ನಲ್ಲಿ ದುಡ್ಡಿಟ್ಟು ಕಳಿಸ್ತಿರುವಂತಹ ಒಂದು ಕೇಸ್ ಏನಿತಿ, ಈ ಒಂದು ಕೇಸ್ಗೂ ಮತ್ತು ಅನಂತ್ ಕುಮಾರ್ ಹೆಗಡೆ ಅವ್ರಿಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಎಲ್ಲಾ ಒಂದು ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ರೆ. ಜೊತೆಗೆ ಆ 3 ಬಿಜೆಪಿಯ ಮುಖಂಡರು ಏನಿದ್ರು ಆ ಒಂದು ಬಿಜೆಪಿಯ ಮುಖಂಡರ ಫೋನ್ ಗಳನ್ನು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆ ಒಂದು ಫೋನ್ ನಲ್ಲಿ ಯಾರ್ಯಾರಿಗೆ ಅವರು ಕರೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಸಿಡಿಆರ್ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ತರಿಸಿಕೊಂಡು ಆ ಒಂದು ಫೋನ್ ಗಳಲ್ಲಿ ಏನಾದ್ರೂ ಅನಂತ್ ಕುಮಾರ್ ಹೆಗಡೆಗೂ ಮತ್ತು ಆ ಒಂದು ಬಿಜೆಪಿಯ ಮುಖಂಡರಿಗೆ ಏನಾದ್ರೂ ಫೋನ್ ನ ಸಂಭಾಷಣೆ ಏನಾದ್ರೂ ಆಗಿದಂತ ಪಕ್ಷದಲ್ಲಿ ಅನಂತ್ ಕುಮಾರ್ ಹೆಗಡೆಯನ್ನು ಕೂಡ ಅಷ್ಟೇ ಕರೆಸಿ ವಿಚಾರಣೆ ನಡೆಸುವಂತ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ ಶರ್ಮಿತಾ. ಇನ್ನೊಂದು ವಿಚಾರ, ಈಗ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರ ಆಪ್ತರೆಯ ಇವರು 3 ಜನ ಆಗಿರೋದ್ರಿಂದ ಕಾರ್ನಲ್ಲೂ ಕೂಡ ಕಂತೆ ನೋಟ್ಗಳು ಸಿಕ್ಕಿದೆ. ಎಲೆಕ್ಷನ್ ಟೈಮ್ ಹೇಳಿ ಕೇಳಿ. ಸೊ ಈಗ ಮೇಲ್ನೋಟಕ್ಕೆ ಇದೆಲ್ಲ ಕೇಂದ್ರ ಸಚಿವರಿಗೆ ಸೇರಿದಂತ ಹಣ ಅಂತ ಅಧಿಕಾರಿಗಳಿಂದ ಏನಾದ್ರೂ ಮೂಲಗಳಿಂದ ಮಾಹಿತಿ ಸಿಕ್ಕಿದೆಯಾ ಮಂಜು ಆರ್ಯ? ಶರ್ಮಿತಾ, ಸದ್ಯಕ್ಕೆ ಏನೋ ಒಂದು 90 ಲಕ್ಷ ಹಣ ಏನ್ ಸಿಕ್ಕಿದೆ ಆ ಒಂದು 90 ಲಕ್ಷ ಹಣದ ಒಂದು ನೋಟ್ಗಳ ಮೇಲಿರುವಂತಹ ಸೀರಿಯಲ್ ನಂಬರ್ಗಳ ಮುಖಾಂತರವಾಗಿ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಸಿಕ್ಕಂತ ನೋಟ್ಗಳ ಸೀರಿಯಲ್ ನಂಬರ್ಗಾಗಿರ್ಬೋದು ಅಥವಾ ಅನಂತ್ ಕುಮಾರ್ ಹೆಗಡೆ ಅವರ ಏನಾದ್ರು ಮನೆಯಲ್ಲಿ ಏನಾದ್ರು ಕೆಲವೊಂದು ಹಣ ಸಿಕ್ಕಿದ್ರೆ ಅಲ್ಲಿನ ಒಂದು ಸೀರಿಯಲ್ ನಂಬರ್ ನೋಟ್ ಏನಿದೆ ಆ ಒಂದು ನೋಟ್ಗಳ ಸೀರಿಯಲ್ ನಂಬರ್ನು ಕೂಡ ಅಷ್ಟೇ ಟ್ಯಾಲಿ ಮಾಡಿ ನೋಡ್ತಾರೆ. ಒಂದು ವೇಳೆ ಏನಾದ್ರೂ ಈ ಒಂದು ಬಿಜೆಪಿಯ ಮುಖಂಡರು ಏನಾದ್ರೂ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದಂತ ಪಕ್ಷದಲ್ಲಾಗಿರ್ಬೋದು ಅಥವಾ ಫೋನ್ ನ ಸಂಪರ್ಕ ಏನಾದ್ರೂ ಅನಂತ್ ಕುಮಾರ್ ಹೆಗಡೆ ಮತ್ತು ಈ 3 ಮುಖಂಡರಿಗಿದ್ದಂತಹ ಪಕ್ಷದಲ್ಲಾಗಿರ್ಬೋದು. ಮತ್ತು ಇದುವರೆಗೂ ಕೂಡ ಅಷ್ಟೇ, ಯಾಕಂದ್ರೆ ನಿನ್ನೆಯಿಂದಲೂ ವಿಚಾರಣೆ ಮಾಡ್ತಿದ್ರು ಕೂಡ ಅಷ್ಟೇ 3 ಬಿಜೆಪಿಯ ಮುಖಂಡರು ಕೂಡ ಅಷ್ಟೇ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಮತ್ತು ಇವರು ಕ್ಯಾಂಪೇನ್ ಅನ್ನು ಮಾಡ್ತಿದ್ದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಅದೇ ಒಂದು ಅನಂತ್ ಕುಮಾರ್ ಹೆಗಡೆಯ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಬಹುತೇಕ ಅನಂತ್ ಕುಮಾರ್ ಹೆಗಡೆಗೂ ಮತ್ತು ಈ ಒಂದು ಹಣಕ್ಕೂ ಸಂಬಂಧ ಇರಬಹುದಾ ಅನ್ನುವಂತ ಒಂದು ಶಂಕೆಯನ್ನು ಕೂಡ ಈಗಾಗಲೇ ವ್ಯಕ್ತ ಮಾಡ್ತಿದ್ದಾರೆ. ಬಹುತೇಕ ಈ ಒಂದು 3 ಮುಖಂಡರ ಒಂದು ವಿಚಾರಣೆ ಆದಂತಹ ಬಳಿಕ ಮತ್ತು ಆ ಒಂದು 3 ಮುಖಂಡರು ಏನೆಲ್ಲ ರೀತಿಯಾದಂತಹ ಒಂದು ಅಂಶಗಳನ್ನ ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆ ವೇಳೆಯಲ್ಲಿ ಬಾಯಿ ಬಿಡ್ತಾರೆ, ಅದರ ಒಂದು ಇನ್ಫಾರ್ಮೇಶನ್ ಆಧರಿಸಿ ಮುಂದಿನ ಒಂದು ತನಿಖೆಯನ್ನು ಕೂಡ ಐಟಿ ಅಧಿಕಾರಿಗಳು ನಡೆಸ್ತಾರೆ. ಶರ್ಮಿತಾ, ಎಲೆಕ್ಷನ್ ಟೈಮ್ ಈಗ ಜನಸಾಮಾನ್ಯರಿಗೂ ಕೂಡ ಗೊತ್ತಿರೋ ವಿಚಾರ ಏನು, ಮತದಾರರಿಗೂ ಅಂದ್ರೆ ಬೂತ್ ಮಟ್ಟದಲ್ಲಿ ಇಂತಿಷ್ಟು ಹಣವನ್ನ ಪ್ರತಿಯೊಬ್ಬ ಅಭ್ಯರ್ಥಿ ಖರ್ಚು ಮಾಡಲೇಬೇಕು ಅಂತ ಅದಕ್ಕೆ ಆಯೋಗ ಕೂಡ ಒಂದು ಕಡಿವಾಣವನ್ನ ಹಾಕಿ ಇಂತಿಷ್ಟು ಹಣವನ್ನ ಪ್ರತಿ ಬೂತ್ ನಲ್ಲಿ ಖರ್ಚು ಮಾಡಬಹುದು ಅಂತ ಪರ್ಮಿಷನ್ ಅಂತ ಕೊಟ್ಟಿರುತ್ತೆ. ಸೊ ಈ ಹಣವನ್ನ ಈಗೇನ್ ರೇಡ್ ಆಗಿದೆ ಅಧಿಕಾರಿಗಳಿಂದ, ಆ ಹಣವನ್ನ ಇವ್ರೇನ್ ತಗೊಂಡೋಗಿ ಇನ್ನೇನ್ ಹಂಚ್ಬೇಕಾಗಿತ್ತ ಅಥವಾ ಇದು ಏನು ರೂಟೀನ್ ಆಗಿ ನಡೀತಾ ಇತ್ತಂತ? ಸೊ ಅಲ್ಲಿಂದ ಏನಾದ್ರೂ ಮಾಹಿತಿ ಮತದಾರರು ಕಾರ್ಯಕರ್ತರು ಹಿಂಗ್ ಹಂಚಿದ್ರು ಅಥವಾ ಹಂಚಕ್ ಹೋಗ್ತಾ ಇದ್ರು ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಮಂಜು ಆರ್ಯ? ಶರ್ಮಿತಾ, ಈಗಾಗಲೇ ಐಟಿ ಅಧಿಕಾರಿಗಳ ಒಂದು ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಇವತ್ತು ಕೇವಲ ಮನೆಗಳಿಗೂ ಹೋಗಿ ಮತವನ್ನ ಕೇಳಬೇಕು ಹೊರತು ಯಾವುದೇ ರೀತಿಯ ಹಣವನ್ನಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ನಾವು ಮತದಾರರಿಗೆ ಕೊಟ್ಟು ಅವರಿಗೆ ಆಮಿಷವನ್ನು ಒಡ್ಡಬಾರ್ದು ಅನ್ನೋದು ಕೂಡ ಅಷ್ಟೇ ಈಗಾಗಲೇ ಹೇಳಿರುವಂತಹದ್ದು. ಅದೇ ನಿಟ್ಟಿನಲ್ಲಿ ನಿನ್ನೆ ಎಲ್ಲಾ ರೀತಿಯಂತ ಒಂದು ಪ್ಲಾನ್ಗಳು ಕೂಡ ಆಗಿರುವಂತದ್ದು. ಕೇವಲ 15 ಲಕ್ಷ ಹಣವನ್ನ ಇನೋವಾ ಕಾರ್ನಲ್ಲಿ ಬಂಡಲ್ಗಳಲ್ಲಿ ಸೇರಿಸಿ ಅದನ್ನ ಒಂದು ಬೂತ್ ಮಟ್ಟದಲ್ಲಿ ಕೆಲವೊಂದು ಕಾರ್ಯಕರ್ತರು ಲೀಡರ್ಗೆ ಕೊಡಬೇಕು ಅಂತಾನು ಕೂಡ ತಗೊಂಡು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಇನ್ಫಾರ್ಮೇಶನ್ ಗೊತ್ತಾಗಿರುವಂತದ್ದು. ಜೊತೆಗೆ ಆ ಒಂದು ಎನ್ವಲಪ್ ಮೇಲೆ ಯಾವೊಂದು ಬೂತ್ಗೆ ಆ ಒಂದು ಹಣವನ್ನು ಸೇರಿಸಬೇಕು ಮತ್ತು ಅಲ್ಲಿ ಅಂದ ಲೀಡರ್ ಯಾರಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಈ ಒಂದು ಹಣ ಸೇರ್ಬೇಕಾ ಅನ್ನೋದ್ರ ಬಗ್ಗೆ ಕೆಲವೊಂದು ಹೆಸರುಗಳು ಕೂಡ ಅಷ್ಟೇ ಪ್ರಸ್ತಾಪ ಮಾಡಿರುವಂತದ್ದು.
ಇರುವಂತಹದ್ದು. ಆ ಒಂದು ಹೆಸರನ್ನು ಯಾರ ಹೆಸರು ಬರೆದಿದ್ದಾರೆ ಮತ್ತು ಆ ಒಂದು ಬೂತ್ ಮಟ್ಟದ ಒಂದು ಲೀಡರ್ ಯಾರಿದ್ದಾರೆ ಅವರನ್ನು ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿರುತ್ತೆ. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕೃಷ್ಣ ಇಸಾಲೆ ಅನ್ನುವಂತಹ ಒಂದು ಬಿಜೆಪಿಯ ಮುಖಂಡ ಏನಿದ್ದಾನೆ ಈತನ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಆತನೇ ಒಂದು ಇನೋವಾ ಕಾರ್ ನಲ್ಲಿ 15 ಲಕ್ಷ ಹಣ ಮತ್ತು ಕೆಲವೊಂದು ಎನ್ವಲಪ್ ನಲ್ಲಿ ದುಡ್ಡಿನ ಸಮೇತವಾಗಿ ಐಟಿ ಅಧಿಕಾರಿಗಳು ಸಿಕ್ಬಿದ್ದಿದ್ದಾರೆ. ಆ ನಿಟ್ಟಿನಲ್ಲಿ ಆತನಿಗೆ 15 ಲಕ್ಷ ಹಣ ಎಲ್ಲಿಂದ ಬಂತು, ಒಂದು ವೇಳೆ ಆತನಿಗೆ ಯಾರಾದ್ರೂ ಒಂದು ಮೇಲಿಂದ ಏನಾದ್ರೂ ಅನಂತ್ ಕುಮಾರ್ ಹೆಗಡೆ ಆಗಿರ್ಬೋದು ಅಥವಾ ಅವರ ಆಪ್ತರಾಗಿರ್ಬೋದು ಯಾರಾದ್ರೂ ಕೊಟ್ಟಿದಾರಾ ಅಥವಾ ಏನನ್ನೋದ್ರ ಪ್ರತಿಯೊಂದು ಹ್ಯಾಂಗಲ್ ನಲ್ಲಿ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಜೊತೆಗೆ ಆತನು ಕೊಟ್ಟಂತಹ ಮತ್ತು ಇನ್ಫಾರ್ಮೇಶನ್ ನ ಪ್ರಕಾರವಾಗಿ ಮತ್ತಿಬ್ಬರು ಬಿಜೆಪಿಯ ಮುಖಂಡರ ಮನೆಗಳ ಮೇಲೆ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರೆ ಅಲ್ಲಿ ಕೂಡ ಸುಮಾರು 75 ಲಕ್ಷ ಹಣ, ಒಟ್ಟಾರೆಯಾಗಿ ಮೂವರಿಂದಲೂ ಕೂಡ ಅಷ್ಟು ಸುಮಾರು 90 ಲಕ್ಷ ಹಣ ಸಿಕ್ಕಿದೆ. ಆ ಒಂದು 90 ಲಕ್ಷದ ಹಣದ ಒಂದು ಸೀರಿಯಲ್ ನಂಬರ್ ಗಳನ್ನು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ಟ್ಯಾಲಿ ಮಾಡಿ ನೋಡ್ತಿದ್ದಾರೆ. ಒಂದು ವೇಳೆ ಆ ಮುಂದೆ ಮೂವರು ಮನೆಯಲ್ಲಿರುವಂತಹ ಸೀರಿಯಲ್ ನಂಬರ್ ಗಳ ಒಂದು ನೋಟ್ಗಳ ಮೇಲೆ ಸೀರಿಯಲ್ ನಂಬರ್ ಒಂದೇ ಆದಂತಹ ಪಕ್ಷದಲ್ಲಿ ಆ ಮೂವರು ಮನೆಗಳಿಗೂ ಕೂಡ ಅಷ್ಟೇ ಒಂದೇ ಕಡೆಯಿಂದ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕನ್ಫರ್ಮ್ ಆಗುತ್ತೆ. ಆ ಒಂದು ಹಣದ ಮೂಲ ಯಾವುದು ಅಂತ ಪತ್ತೆ ಹಚ್ಚಿದಂತಹ ವೇಳೆಯಲ್ಲಿ ಆ ಒಂದು ಮುಖಂಡರಿಗೆ ಹಣ ಎಲ್ಲಿಂದ ಸರಬರಾಜು ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ಪತ್ತೆ ಮಾಡೋಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಿನಲ್ಲಿ ಈಗ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಂಬಂಧಪಟ್ಟ ಹಣವನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅವರ ಆಪ್ತರ ಮೇಲೆ ರೇಡ್ ಆದಂತ ಟೈಮ್ ನಲ್ಲಿ ಈಗ 3 ಜನರಿಂದ ಸೇರಿಸಿ ಸುಮಾರು ಒಂದು 90 ಲಕ್ಷದಷ್ಟು ಹಣ ಅಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಜೊತೆಗೆ ಈಗ ಬೂತ್ ಮಟ್ಟದಲ್ಲೂ ಕೂಡ ಇವರು ಹಂಚಕ್ಕೆ ತಗೊಂಡು ಹೋಗ್ತಿದ್ರು ಹಣವನ್ನ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಉತ್ತರ ಕನ್ನಡದ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಆನಂದ್ ಅಸ್ನೋಟಿಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್ ಅಸ್ನೋಟಿಕರ್ ಅವರೇ, ನಿಮ್ಮ ಎದುರಾಳಿಯ ಆಪ್ತರ ಮನೆ ಮೇಲೆ ರೇಡ್ ಆದ ಅಂತ ಟೈಮ್ ನಲ್ಲಿ 90 ಲಕ್ಷ ಹಣ ಸಿಕ್ಕಿದೆ, ಜೊತೆಗೆ ಇದು ಆ ಅಭ್ಯರ್ಥಿಗೆ ಸೇರಿದ್ದು ಅಂತ ಹೇಳಲಾಗ್ತಿದೆ. ನಿಮ್ಮ ರಿಯಾಕ್ಷನ್ ಇದಕ್ಕೆ? ಹಲೋ ಸರ್, ಕೇಳಿಸ್ತಾ ಇದೆ ಅಲ್ವಾ? ಹೌದೌದೌದು. ಈಗಾಗ್ಲೇ ಅನಂತ್ ಕುಮಾರ್ ಹತಾಶರಾಗಿದ್ದಾರೆ. ಎಲ್ಲಾ ರೀತಿಯ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬಹಳ ಹಗುರವಾಗಿ ಮಾತಾಡೋದು ನಮ್ಮ ನಾಯಕರ ಬಗ್ಗೆ ಆಗ್ಲಿ ಮತ್ತು ಎಲ್ಲಾ ತಂತ್ರಗಳನ್ನು ಈಗ ಉಪಯೋಗಿಸ್ತಾ ಇದ್ದಾರೆ. ದುಡ್ಡಿನ ಇಡೀ ಬಿಜೆಪಿಯವರು ಇವತ್ತು ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಮತಗಳನ್ನು ಖರೀದಿ ಮಾಡುವ ಹುನ್ನಾರಕ್ಕೆ ಈಗ ಬಿದ್ದಿದ್ದಾರೆ. ಸೊ ಹಾಗಾಗಿ ಇಡೀ ಜಿಲ್ಲಾದ್ಯಂತ ಇವತ್ತು ಈ ತರ ದುಡ್ಡು ಅವರು ಈಗಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಲೆಕ್ಷನ್ ಕಮಿಷನರಿಗೂ ಮನವಿ ಮಾಡ್ತಾ ಇದ್ದೀನಿ, ಪ್ರಜಾಪ್ರಭುತ್ವದಲ್ಲಿರುವಂತ ಪ್ರಜೆಗೂ ಮನವಿ ಮಾಡ್ತಾ ಇದ್ದೀನಿ, ಇಂಥ ಒಂದು ಕೆಟ್ಟ ವಾತಾವರಣಕ್ಕೆ ಅವಕಾಶ ಕೊಡಬಾರದು. ಈ ಸಲ ಅನಂತ್ ಕುಮಾರ್ ವಿರುದ್ಧವಾಗಿ ಎಲ್ಲ ಜಿಲ್ಲೆ ಜನ ನಿಂತಿದ್ದಾರೆ. ವಿಶ್ವಾಸ ಇದೆ, ನಾವು 100% ಗೆಲ್ತೀವಿ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ. ಇನ್ನೊಂದು ವಿಚಾರ, ಇಷ್ಟು ದಿನ ಐಟಿ ರೇಡ್ ಆದಂತ ಟೈಮ್ ನಲ್ಲಿ ಜೆಡಿಎಸ್ ಅವ್ರು ಕಾಣ್ತಾರೆ, ಕಾಂಗ್ರೆಸ್ ಅವ್ರು ಕಾಣ್ತಾರೆ, ಬಿಜೆಪಿಯ ಯಾವ ಮುಖಂಡರು ಹಂಗಾದ್ರೆ ಕಾಣೋದಿಲ್ವಾ ಐಟಿ ಅಧಿಕಾರಿಗಳಿಗೆ ಅಂತ ನಿಮ್ಮ ಮುಖಂಡರೆಲ್ಲ ಆರೋಪ ಮಾಡ್ತಿದ್ರು. ಈಗ ಆಗಿದೆಯಲ್ಲ, ಇದಕ್ಕೆ ನಿಮ್ ರಿಯಾಕ್ಷನ್? ಬಿಜೆಪಿ ಮುಖಂಡರ ಆಪ್ತರ ಮನೆ ಮೇಲೆ ಆಗಿದೆಯಲ್ಲ ರೇಡ್. ಇದು ಬಹುಶಃ ಒಂದು ಅವ್ರ ಗಿಮಿಕ್ಕು ಇರಬಹುದು, ಹೇಳಕ್ ಬರಲ್ಲ. ಬಿಜೆಪಿ ಅವರಿಗೆ ಏನಾದ್ರು ಒಂದು ಸುಮ್ನೆ ಜನರಿಗೆ ಹೇಳ್ಸ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಈ ಒಂದು ಮಾಡಿರ್ಬಹುದು. ಹೇಳಕ್ ಬರಲ್ಲ. ಅಲ್ಲ, ಈ ರೀತಿ ಮಾಡಿನೂ ಒಂದು ಗಿಮಿಕ್ ಮಾಡ್ತಾರೆ ಅನ್ನೋ ನಿಮ್ಮ ಅಭಿಪ್ರಾಯ? ಹಂಗಾದ್ರೆ ರಾಜಕಾರಣದಲ್ಲಿ ಅವ್ರು ಯಾವ ಮಟ್ಟಕ್ಕೂ ಇವತ್ತು ಹೋಗ್ಲಿಕ್ಕೆ ತಯಾರಿದ್ದಾರೆ. ಇವತ್ತು ಯಾವ ಮಟ್ಟಕ್ಕೂ ಇವತ್ತು ಜಾತಿ ಧರ್ಮ ಇದೇ ಪಂಥ ಮಾತ ಮಾಡಿ ಇವತ್ತು ರಾಜಕಾರಣ ಮಾಡುವವರು ಇಂಥ ಒಂದು ರಾಜಕೀಯ ಒಂದು ಪಕ್ಷಕ್ಕೆ ಯಾವ ಮಟ್ಟದಲ್ಲಿ ಬೇಕಾದ್ರೂ ಅವ್ರು ಮಾತಾಡಬಹುದು, ಮಾಡಬಹುದು. ಹಾಗಾಗಿ ನಾನು ಬಿಜೆಪಿ ಪಕ್ಷ ಬಗ್ಗೆ ಯಾವತ್ತು ನಾನು ಅಂಡರ್ ಎಸ್ಟಿಮೇಟ್ ಮಾಡೋ ಪ್ರಶ್ನೆ ಇಲ್ಲ. ಬಹುಶಃ ಇದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮಾಡಬಹುದು. ಓಕೆ, ಅಂದ್ರೆ ಇದ್ರಲ್ಲೂ ಗಿಮಿಕ್ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ? ಹಂಗಾದ್ರೆ ಇದ್ರಲ್ಲೂ ನಾಟಕ ಮಾಡ್ತಾರೆ ಅಂತನಾ? ಅನುಕಂಪ ಬರ್ಬೇಕಂತ ಗಿಮಿಕ್ ಇದೆ. ಬಟ್ ಪ್ರಜೆ ಬಹಳ ಇವತ್ತು ಹುಷಾರಿದ್ದಾರೆ. ಪ್ರಜೆಗಳು ವಿಚಾರ ಮಾಡೇ ಇದು ಮಾಡ್ತಾರೆ. ಓಕೆ, ಅಂದ್ರೆ ಈ ಹಣ ಈಗ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಸೇರಿದ್ದು ಅನ್ನೋದು ನಿಮ್ಮ ಮಾತಿಂದ ಕನ್ಫರ್ಮ್ ಆಗುತ್ತೆ ಹಂಗಾದ್ರೆ? 100% ಅನಂತ್ ಕುಮಾರ್ಗೆ ಸೇರಿದಂತದ್ದು. ಒಂದು ಕೇಂದ್ರ ಸಚಿವನಾಗಿ ಜಿಲ್ಲೆಗೇನು ಕೊಡುಗೆ ಕೊಟ್ಟಿಲ್ಲ, ಬಟ್ ಅವನೊಂದು 5 ಕೋಟಿ 8 ಕೋಟಿ ಒಂದು ಬಿಟುಮಿನ್ ವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಅವನಿಗೆ ಸಿಕ್ಕಿರುವಂತ ಅನುದಾನದಲ್ಲೂ ಸಹ ನಾನು ಕೇಳ್ಪಟ್ಟೆ 10% 15% ಕಮಿಷನ್ ತಗೊಳ್ತಾರಂತೆ. ಅದು ನನ್ಗೆ ಗೊತ್ತಿಲ್ಲಾಗಿತ್ತು. ನಾನು ಓದಿದ ಕಡೆ ಎಲ್ಲ ಕಾರ್ಯಕರ್ತರು ಹೇಳ್ತಾರೆ. ಹಾಗಾಗಿ ಬಹುಶಃ ಈ ಎಲ್ಲಾ ಭ್ರಷ್ಟಾಚಾರದ ದುಡ್ಡು 25 ದುಡ್ಡು ಇವತ್ತು ಈ ಚುನಾವಣೆಗೆ ಹೊರಗೆ ಬರ್ತಾ ಇದೆ. ಓಕೆ, ಇನ್ನೊಂದು ವಿಚಾರ, ಈಗ ಪ್ರತಿ ಬೂತ್ ಮಟ್ಟದಲ್ಲಿ ಏನೋ ಹಣ ಹಂಚಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರೇನೋ ಪ್ಲಾನ್ ಮಾಡಿದ್ದಾರೆ. ಅವ್ರ ಡೈರೆಕ್ಷನ್ ಪ್ರಕಾರನೇ ಏನೋ ದುಡ್ಡೆಲ್ಲ ಹೋಗ್ತಾ ಇತ್ತು ಅಂತ ನಮಗ್ ಸಿಕ್ಕಿರೋ ಮಾಹಿತಿ. ಸೊ ನಿಮಗೆ ಅಫ್ಕೋರ್ಸ್ ಗೊತ್ತಿರುತ್ತೆ ನಿಮ್ ಎದುರಾಳಿಗಳು ಏನ್ ಮಾಡ್ತಿರ್ತಾರೆ ಅಂತ, ಕಾರ್ಯಕರ್ತರು ಹೇಳಿರ್ತಾರೆ. ಮಾಡ್ತಾ ಇದಾರೆ, ಅವ್ರು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಬೂತ್ ಅಲ್ಲಿ ದುಡ್ಡು ಕೊಟ್ಟು ಆಮಿಷ ಕೊಟ್ಟು ಜನ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಹುನ್ನಾರ ನಡೆಸಿದ್ದಾರೆ ಮತ್ತು ಮಾಡ್ತಾ ಇದಾರೆ. ಅವ್ರು ಮಾಡ್ತಾ ಇದಾರೆ. ಅದನ್ನು ಇಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು ನಾವು.
ಓಕೆ, ಅಂದ್ರೆ ಹತಾಶರಾಗ್ಬಿಟ್ಟಿದ್ದಾರೆ ಈ ಮುಖಾಂತರ, ವಾಮಮಾರ್ಗದ ಮುಖಾಂತರವಾಗಿ ಈಗ ಒಲಿಸ್ಕೊಳ್ಳೋ ಪ್ರಯತ್ನ. ಸರಿಯಾದ ತೀರ್ಮಾನ ಬರುತ್ತೆ ಈ ಸಲ. ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಈ ರೀತಿಯಲ್ಲಿ ಅನಾಚಾರ ಮಾಡೋದ್ರಿಂದ ನಮ್ಗೆ ಲಾಭ ಆಗುತ್ತೆ ಅಂತ? ಜನಾಂಗದವರು ಒಂದಾಗಿದ್ದಾರೆ, ಹಿಂದುಳಿದ ಜನಾಂಗದವರು ಈ ಸಲ ಒಂದಾಗಿದ್ದಾರೆ. ಅಂದ್ರೆ ಎಲ್ಲಾ ಜನಾಂಗದವರು, ಹಿಂದುಳಿದವರಾಗ್ಲಿ ಎಲ್ಲಾ ನಮ್ಮ ಪ್ರತಿಯೊಬ್ಬರು ಜನಾಂಗದವರು ಇವತ್ತು ಒಂದಾಗಿದ್ದಾರೆ. ಪ್ರತಿಯೊಂದು ಸಮಾಜ, ಅವರು ಬ್ರಾಹ್ಮಣರಿರ್ಲಿ, ಮುಸ್ಲಿಂರಿರ್ಲಿ, ದಲಿತರಿರ್ಲಿ, ಎಲ್ಲಾ ಜನಾಂಗದವರು ಇವತ್ತು ಒಂದಾಗಿದ್ದಾರೆ. ಈಗಾಗಲೇ ಅವ್ರು ಮಾಡಿದಂತ ಏನು ಸಾಧನೆ ಇದೆಯಲ್ಲ, ಜಿಲ್ಲೆಗೆ ಏನು ಕೊಡುಗೆ, ಶೂನ್ಯ ಕೊಡುಗೆ, ಯುವಕರನ್ನು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಒಡಕು ಹಾಕಿ ಅವರನ್ನು ಬಲಿಪಶುವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಆನಂದ್ ಅಸ್ತೋಟಿಕರ್ ಅವರೇ ಮಾತಾಡಿದಕ್ಕೆ.